ಕೆಲ ದಿನಗಳಿಂದ ನಟ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಟ ಧನ್ವೀರ್ ಗೌಡ ಜೊತೆಗೆ ಜಗಳ ಮಾಡಿಕೊಂಡಿದ್ದಾರೆ ಅಂತ ಅನೇಕ ಮಾಧ್ಯಮಗಳು ವರದಿಯನ್ನು ಪ್ರಸಾರ ಮಾಡ್ತಿದ್ದು, ಕೆಲ ಮಾಧ್ಯಮಗಳಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಟ ಧನ್ವೀರ್ ಗೌಡ ದರ್ಶನ್ ಅವರ ಜೊತೆಗಿನ ಫೋಟೋ ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ. ಹಾಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಅಂತ ಸುದ್ದಿ ಹಬ್ಬಿಸಿದ್ದರು. ಆದರೆ ನಿಜಕ್ಕೂ ಧನ್ವೀರ್ ಗೌಡ ದರ್ಶನ್ ಅವರ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ ಅಂತ ನೋಡೋದಾದರೆ, ನಟ ಧನ್ವೀರ್ ಗೌಡ ದರ್ಶನ್ ಅವರ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿಕೊಂಡಿದ್ದು ಯಾವುದೇ ಕಾರಣಕ್ಕೂ ನಟ ಧನ್ವೀರ್ ಗೌಡ ದರ್ಶನ್ ಅವರ ಫೋಟೋಸ್ಗಳನ್ನು ಡಿಲೀಟ್ ಮಾಡಿಲ್ಲ ಅಂತಾನೆ ಹೇಳಬಹುದು. ಇದು ನಮ್ಮ ಮೀಡಿಯಾಗಳು ಎಷ್ಟರ ಮಟ್ಟಿಗೆ ಫೇಕ್ ಸುದ್ದಿಯನ್ನು ಮಾಡುತ್ತವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇನ್ನು ಧನ್ವೀರ್ ಗೌಡ ವಿಜಯಲಕ್ಷ್ಮಿಯವರನ್ನಾಗಲಿ ಅಥವಾ ದರ್ಶನ್ ಅವರನ್ನಾಗಲಿ ಅನ್ಫಾಲೋ ಕೂಡ ಮಾಡಿಲ್ಲ, ಈಗಲೂ ಫಾಲೋ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಮಾಧ್ಯಮಗಳು ಯಾಕೆ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿವೆ ಅನ್ನೋದು ಮಾತ್ರ ಇನ್ನೂ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.